ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಈ ಅಪಾರ ಮಹಿಮಾ ಸಂಪನ್ನರ ಸಂಶೋಧನಾತ್ಮಕ ಗ್ರಂಥ. ಇದು ಗ್ರಂಥಕರ್ತರು ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ, ಬೆಂಗಳೂರು. ಈ ಒಂದು ಗ್ರಂಥದ ಅಧ್ಯಯನದ ಮುಂದುವರೆದ ಭಾಗ ಪಾದೋದಕದ ಮಹಿಮೆ. ನಿನ್ನೆ ದಿವಸ ಪ್ರಸಾದ ಹಾಗೂ ದಾಸೋಹಗಳ ಮಹಿಮೆ ಹೇಳಿದ್ರು. ಇವತ್ತ ಪಾದೋದಕದ ಮಹಿಮೆ. ಭೂರುದ್ರ ಪಾದ ಮಧ್ಯೆ ತು ಜಗತ್ಸರ್ವಂ ಪ್ರತಿಷ್ಠಿತಂ ಇತ್ಯಾಹುರ್ವೇದ ತತಯಃ ಶೃಣು ತ್ವಂ ಮೇನಕಾತ್ಮಜೇ. ಅಹಂ ಬ್ರಹ್ಮ ಅಹಂ ಭೂರುದ್ರ ಮೂರ್ತಿನಾಂ ಜಂಗಮಾನಾಂ ವರಾನನೆ ಪಾದಾರವಿಂದ ಸಂಚ್ಛನ್ನ ದಲಶಂಡೇ ಪವಿತ್ರಕೆ ಆವಾಸಯಾಮಿ ಸತತಮಿತಿ ಮಾಂ ವಿದ್ಧಿ ಪಾರ್ವತಿ. ಈ ಒಂದು ವೀರಾಗಮದ ಪ್ರಮಾಣದಂತೆ ಭೂರುದ್ರರಾದ ರೇಣುಕಾದಿ ಜಗದ್ಗುರುಗಳು. ಏನು ಸೌಂಡ್ ಡಿಸ್ಟರ್ಬೆನ್ಸ್ ಭಾಳ ಅದಲ್ರಿ? ನೋಡ್ತೀನಿ, ಒಂದೇ ನಿಮಿಷ. ಹೊರಗೆ ಏನೋ ನೋಡಿ ಕೇಳಿಸ್ಬೇಕಾಗ್ತದೆ. ಈ ಒಂದು ವೀರಾಗಮದ ಪ್ರಮಾಣದಂತೆ, ಪ್ರಮಾಣ ಅಂದ್ರೆ ಸತ್ಯವಾಕ್ಯದಂತೆ, ಭೂರುದ್ರರಾದ ರೇಣುಕಾದಿ ಜಗದ್ಗುರುಗಳ ಪಾದ ಮಧ್ಯದಲ್ಲಿ ಜಗತ್ತೆಲ್ಲ ಪ್ರತಿಷ್ಠಿತವಾಗಿರುವುದೆಂದು ಶ್ರುತಿಗಳು ಸಾರುತ್ತಿವೆ. ಅವರ ಪಾದದ ಮಧ್ಯದಲ್ಲಿ ಜಗತ್ತೆಲ್ಲ ಪ್ರತಿಷ್ಠಿತವಾಗ್ಯವ ಅಂತ ವೇದಗಳು ಹೇಳ್ತಾ ಇದ್ದಾವೆ.
ಈ ಜಗತ್ತೆಲ್ಲ ಮಂತ್ರದಲ್ಲಿದೆ, ಆ ಮಂತ್ರ ವೇದದಲ್ಲಿದೆ. ವೇದಗಳು ಶಿವನ ಅಂಗದಲ್ಲಿ ಅಡಗಿರುತ್ತವೆ. ಆ ಶಿವನು ಗುರುಚರರ ಪಾದಾರವಿಂದಗಳಲ್ಲಿ ಇರುವನು. ಜಗದ್ಗುರು ರೇಣುಕರು ಅನೇಕ ಋಷಿ ಪುಂಗವರಿಗೂ ರಾಜರ್ಷಿಗಳಿಗೂ ಶರಣಾದ ಶ್ವಪಚಾರಿಗಳಿಗೂ ಯಾವ ಭೇದ ಭಾವವೂ ಇಲ್ಲದೆ ಶಿವದೀಕ್ಷೆಯನ್ನ ಕರುಣಿಸಿ ಅವರನ್ನ ಪಾದೋದಕ ನಿಷ್ಠಾವಂತರನ್ನಾಗಿ ಮಾಡಿದರು. ಎಲ್ಲೆಲ್ಲಿರ್ತದಪ್ಪ ಅಂತಂದ್ರೆ ಜಗತ್ತು ಎಲ್ಲದ ಭೂಸುರರು ಯಾರಿವರು? ಜಗತ್ತೆಲ್ಲ ರೇಣುಕಾದಿ ಜಗದ್ಗುರುಗಳ ಪಾದ ಮಧ್ಯದಲ್ಲಿ ಅಂದ್ರೆ ಗುರುಪಾದದ ಮಧ್ಯದಲ್ಲಿ ಪ್ರತಿಷ್ಠಿತವಾಗಿರುತ್ತದೆ ಅಂತ ಶ್ರುತಿಗಳು ಹೇಳ್ತಾ ಇದ್ದಾವೆ. ಹೆಂಗಂದ್ರೆ ಈ ಜಗತ್ತೆಲ್ಲ ಎದರಾಗದಂದ್ರೆ ಮಂತ್ರದಲ್ಲಿದೆ, ಮಂತ್ರದ ಒಳಗೆ ಜಗತ್ತು. ಮತ್ತ ಮಂತ್ರ ಎಲ್ಲದ ವೇದಗಳಲ್ಲಿ, ವೇದಗಳಲ್ಲವ ಶಿವನ ಅಂಗದಲ್ಲಿ ಅವ. ಆ ಶಿವ ಎಲ್ಲೇನಂದ್ರೆ ಗುರುಚರಣದ ಪಾದಾರವಿಂದಗಳಲ್ಲಿರುವನು. ಗುರುಗಳಿಗೆ ನೀವು ನಮಸ್ಕಾರ ಮಾಡ್ತೀರಿ, ಗುರುಗಳ ಪಾದಕ್ಕೆ ಪೂಜೆ ಮಾಡ್ತೀರಿ. ಗುರುಗಳ ತೆಲಿಗೆ ಪೂಜೆ ಮಾಡಂಗಿಲ್ಲ, ಗುರುಗಳ ಕೈಗೆ ಪೂಜೆ ಮಾಡಂಗಿಲ್ಲ, ಕಾಲಿಗೆ ಯಾಕೆ ಪೂಜೆ ಮಾಡ್ತೀರಿ? ಅದಕ್ಕೆ ಇಲ್ಲಿ ಹೇಳ್ತಾನ ಶಿವ ಎಲ್ಲಿ ಅದನಂತಂದ್ರ ಗುರುವಿನ ಪಾದದೊಳಗದನ. ಆ ಶಿವನು ಗುರುಚರಣದ ಪಾದಾರವಿಂದಗಳಲ್ಲಿರುವ. ನೋಡಿದ್ರ ವೈಷ್ಣವರ ಸಾಹಿತ್ಯ ಹೇಳ್ತದ ನಾರಾಯಣನ ಹೊಂಕಳಲ್ಲಿ ಒಂದು ಕಮಲ ಹುಟ್ಟುತ್ತದೆ. ಆ ಕಮಲದೊಳಗ ಬ್ರಹ್ಮ ಹುಟ್ಟುತ್ತಾನ. ಆ ಬ್ರಹ್ಮನ ಹೂಂಕಾರದಿಂದ ಶಿವ ಹುಟ್ಟುತ್ತಾನ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಏನದಪ್ಪ ಅಂದ್ರೆ ಗುರುವಿನ ಪಾದಾರವಿಂದಗಳಲ್ಲಿ ಶಿವ ಇರ್ತಾನ. ಆ ಶಿವನ ಅಂಗದಲ್ಲಿ ವೇದಗಳದವ. ಆ ವೇದಗಳು ಮಂತ್ರಗಳಲ್ಲದವ. ಆ ಮಂತ್ರವೇ ಜಗತ್ತೆಲ್ಲ ಹಿಡ್ಕೊಂಡದ. ಅದಕ್ಕೆ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ ಅಂತಂದ್ರ ಯಾರಿಗೆ ಮಾಡದಂಗದು? ಶಿವನಿಗೆ. ಈಗ ರೇಣುಕರು ಯಾವ ಈಶ್ವರನನ್ನ ನೀವು ಶಿವ ಅಂತೀರಿ, ಆ ಈಶ್ವರನನ್ನ ತಮ್ಮ ಪಾದದಡಿಯಲ್ಲಿ ಇಟ್ಕೊಂಡರು. ನೋಡಿರಲ್ಲ, ಅರ್ಥ ಗೊತ್ತಾಗತ್ತದ? ಲಿಂಗೋದ್ಭವನೂ ಹೌದು, ಆ ಲಿಂಗ ಆ ಗುರುವಿನ ಪಾದದೊಳಗೂ ಅದು. ಟೀಕೆ ಮಾಡೋರು ಏನಂತಾರ, ಲಿಂಗವನ್ನ ತುಳಿದು ನಿಂತಾರ ನೋಡು ಅಂತಾರ. ಆ ಗುರುವಿನ ಪಾದದೊಳಗೆ ಶಿವ ಇದ್ದಾನೆ. ನೀವು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಶಿವನಿಗೆ ನಮಸ್ಕಾರ ಮಾಡ್ದಂಗ ಅನ್ನೋ ಅರ್ಥ ಈಗ ಕೊಡ್ಲಕತ್ತದ ಇಲ್ಲ? ಈಗ ಬರಬರದ್ರಿ. ವೀರಾಗಮದ ಪ್ರಕಾರ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದ್ರ ಅವನ ಪಾದದೊಳಗೆ ಶಿವ ಅದನ ಅನ್ನೋದು ಹೇಳೋದಕ್ಕೆ ರೇಣುಕರಿಗೆ ಲಿಂಗದ ಮೇಲೆ ನಿಂದಿರಿಸ್ಬಿಟ್ರು. ಏನ್ ತತ್ವ ನೋಡ್ರಿ. ಈ ವೀರಾಗಮ ಪ್ರಮಾಣದಂತೆ ಭೂರುದ್ರರಾದ ರೇಣುಕಾದಿ ಜಗದ್ಗುರುಗಳು ಅವರ ಪಾದ ಮಧ್ಯದಲ್ಲಿ ಜಗತ್ತೆಲ್ಲ ಪ್ರತಿಷ್ಠಿತವಾಗಿರುವುದೆಂದು ಶ್ರುತಿಗಳು ಸಾರುತ್ತಿವೆ.
ಭೂರುದ್ರ ಭೂಮಿ ಮೇಲೆ ಇರುವಂತ ಜೀವಂತ ಶಿವಸ್ವರೂಪಿಗಳು ಗುರುಗಳಂತಂದ್ರೆ ಅವರ ಪಾದದೊಳಗೆ ಎಲ್ಲ ಜಗತ್ತು ಪ್ರತಿಷ್ಠಿತವಾಗಿದೆ. ಆ ಜಗತ್ತೆಲ್ಲ ಎಲ್ಲದ ಮಂತ್ರದಲ್ಲದ, ಮಂತ್ರ ವೇದದೊಳಗದ, ವೇದ ಶಿವನ ಅಂಗದೊಳಗದ, ಶಿವನ ಅಂಗದೊಳಗೆ ಇರೋದೇ ವೇದ ಜ್ಞಾನ. ಮತ್ತೆ ಆ ಶಿವ ಎಲ್ಲದನಪ್ಪ, ಶಿವನ ವಾಸ ಎಲ್ಲದ ಅಂತಂದ್ರೆ ಗುರುಚರಣ ಪಾದಾರವಿಂದಗಳಲ್ಲಿರುವ ಜಗದ್ಗುರು ರೇಣುಕರು ಅನೇಕ ಋಷಿ ಪುಂಗವರಿಗೂ ರಾಜರ್ಷಿಗಳಿಗೂ ಶರಣಾದ ಸ್ವಪಚಾದಿಗಳು. ಸ್ವಪಚ ಅಂದ್ರೆ ಯಾರ್ರಿ ಗೊತ್ತದ? ಇದು ವಚನ ಸಾಹಿತ್ಯ ಅದ ಅಲ್ಲ ಸ್ವಪಚ ಅಂತ. ಏನ್ರಿ ಗೂಗಿ? ಇಲ್ಲಿ ಸ್ವಪಚರು ಮನುಷ್ಯರಿಗೆ ಅಂತಾರೆ, ಸ್ವಪಚರು ಅಂತ. ಸ್ವಪಚೋಪಿ ಅಂತೇಳಿ ಒಂದು ಅದ ನೋಡ್ರಿ ವಚನ, ಬಸವಣ್ಣವ್ರ ವಚನ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಸತ್ತ ಲಾಸ್ಟ್ ಅದು ಏನು, ಸತ್ತ ಎತ್ತು ಆಕಳಿನ ಮಾಂಸ ತಿನ್ನೋದು ಲಾಸ್ಟ್. ಅದು ಎತ್ತ ಮತ್ತು ಆಕಳಿನದವಲ್ಲ, ಅದೇ ಲಾಸ್ಟ್. ಅದಕ್ಕಿಂತ ಆ ಕಡೆ ಯಾವ ಪ್ರಾಣಿಗಳು ಸತ್ತ ಮಾಂಸನು ಅವರು ತಿನ್ನಲ್ಲ. ಎತ್ತು ಸತ್ತದಂತಂದ್ರೆ ಎತ್ತು ತಗೊಂಡೋಗಿ ಅದರ ಮಾಂಸ ತಿಂದು ಅದರ ಚರ್ಮ ತಗೊಂಡು ಬಾರ್ಕೋಲ್ ಮಾಡ್ತಿದ್ರು. ಎಲ್ಲಿ? ಶೂದ್ರರಲ್ಲಿ ಆ ವ್ಯವಸ್ಥೆ ಇತ್ತು ಅವಾಗ. ಅವ್ರು ಇವಾಗಾದ್ರೂ ಬಸವಣ್ಣನ ಮಾಂಸ ಅಂತ ತಿಂತಾರವ್ರು. ಒಂದ್ ಕಡೆ ಹೋಗಿದ್ದೆ, ಹಿರಿಯರ ಬಲ್ಲಿ ಹೋಗಿ ಕೂತಾಗ ಬಸವಣ್ಣನ ಪ್ರಸಾದಪ್ಪ ಅದು ಹೆಂಗ್ ಬಿಡ್ಲಕ್ ಆಗ್ತದ ಅಂತಾರ. ಒಂದ್ ಎತ್ತು ಸತ್ತದಂತಂದ್ರೆ ಅದ್ರ ಮಾಂಸ ತಿಂತಾರವ್ರು. ಆಕಳು ಸತ್ತದಂದ್ರೆ ಅದ್ರ ಮಾಂಸ ತಿಂತಾರ. ಅದೆಲ್ಲಿ ಲಾಸ್ಟಿಗೆ ಶೂದ್ರರ ತನಕ ಅಷ್ಟೇ. ಇನ್ನ ಮುಂದೆ ಬೇರೆ ಬೇರೆ ಪ್ರಾಣಿಗಳದಾವಲ್ಲ, ಬೆಕ್ಕು ತಿನ್ನೋರು ಅದಾರ, ನಾಯಿ ತಿನ್ನೋರು ಅದಾರ. ಎಷ್ಟೋ ಮಾಂಸಾಹಾರಿ ಹೋಟೆಲ್ಗಳದಾಗ ನಾಯಿ ಮಾಂಸವನ್ನ ಮೋಸ ಮಾಡಿ ಕುರಿ ಮಾಂಸದ ಜೊತೆಗೆ ಸೇರಿಸಿ ತಿನ್ನಿಸ್ಲಕತ್ತಾರ. ಅದಕ್ಕಿಂತ ಕೆಳಮಟ್ಟದ ಅಂದ್ರೆ ಅಂತ ಸ್ವಪಚ ಅಂದ್ರೇನು, ಸಸ್ಯಾಹಾರಿ ಪ್ರಾಣಿಗಳ ಮಾಂಸ ತಿನ್ನೋದಲ್ಲ, ಮಾಂಸಾಹಾರಿ ಪ್ರಾಣಿಗಳ ಮಾಂಸ ತಿನ್ನೋದು, ಅದು ಸ್ವಪಚ. ಪೂರ್ತಿ ಕೆಳಮಟ್ಟದ ಆಹಾರ. ಅದನ್ನು ತಿನ್ನಂತವ್ರಿಗೆ ಸಹಿತ ರೇಣುಕರು ಏನ್ ಮಾಡಿದ್ರು, ಲಿಂಗ ದೀಕ್ಷೆ ಕೊಟ್ಟರು ಶರಣಾದ ಸ್ವಪಚಾದಿಗಳಿಗೆ. ರೇಣುಕರು ಶಿವದೀಕ್ಷೆ ಕರುಣಿಸಿ ಯಾವ ಭೇದ ಭಾವ ಇಲ್ಲದೆ ಅವರನ್ನು ಪಾದೋದಕದ ನಿಷ್ಠಾವಂತರನ್ನಾಗಿ ಮಾಡಿದರು. ಶಿವನಾದಸ್ಯ ಯೋಗಿನೋ ಜ್ಞಾನ ಮುಕ್ತಿ ಪ್ರವರ್ಧಸ್ಯ ಚ ರೇಣುಕಾರಾಧ್ಯ ಶಿಷ್ಯಸ್ಯ ಶಿವದೀಕ್ಷಾ ಪರಸ್ಯ ಚ ಪಾದೋದಕೇನ ತೋಯ ಮಂತ್ರೇಣ ಶಿರೋಮಧ್ಯೆ ಪ್ರತಿಷ್ಠಿತಃ. ದಿಗ್ಬಲಂ ಕ್ಷತ್ರಿಯ ಬಲಂ ಮಂತ್ರ ತೋಯ ಬಲಂ ಬಲಂ. ಏನಿಂಗಂದ್ರೆ ಬಲಂ ಬಲಂ ಎಂಬ ವೀರಾಗಮ ಪ್ರಮಾಣದಂತೆ ಪಾದೋದಕವೇ ಪರಬ್ರಹ್ಮ. ಗುರುವಿನ ಪಾದ ತೊಳೆದು ಉದಕ ಏನದಲ್ಲ, ಅದು ಪರಬ್ರಹ್ಮ, ಪರಮಾತ್ಮ ಸ್ವರೂಪ. ಅದು ಅದನ್ನ ಶಿರದಲ್ಲಿ ಧರಿಸಿದರೆ ಬರುವುದು ಬ್ರಹ್ಮಬಲ. ತಗೊಂಡು ತೆಲಿಗೆ ಹಾಕೋತಿರಿಲ್ಲ, ತೀರ್ಥಪರ್ಥ ಏನ್ರ ಕೊಟ್ರ ಸ್ವಲ್ಪ ತಲೆಗೆ ಚಲೋ ಬುದ್ಧಿ ಬರಲಿ ಅಂತ ಅಷ್ಟೇ. ಅದೇ ಕ್ಷಾತ್ರ ಬಲ. ಅದರ ಮುಂದೆ ಜಗತ್ತಿನಲ್ಲಿ ಯಾವ ಬಲವೂ ನಿಲ್ಲಲಾರದು. ನೋಡ್ರಿ ಎಷ್ಟು ಪವರ್ಫುಲ್ ಇರ್ತದ. ಶ್ರೀ ರೇಣುಕರ ಆಪ್ತ ಶಿಷ್ಯನಾದ
ಶಿವನಾದನು, ಅವನ ಹೆಸರು ಶಿವನಾದ ಅಂತ. ಗುರು ಪಾದೋದಕ ಪ್ರಸಾದ ಮಹಿಮೆಯಿಂದ ಖ್ಯಾತನಾಗಿದ್ದನು. ನೋಡ್ರಿ, ಇವರೆಲ್ಲ ಹೆಸರುಗಳೇ ಒಟ್ಟ ಪ್ರಚಲಿತದಲ್ಲಿ ಇರ್ಲಾರ್ದಂಗ ಹೆಂಗ ಇಟ್ಟಾರ ನೋಡ್ರಿ. ರೇಣುಕರ ಶಿಷ್ಯ ಶಿವನಾದ, ಇವ ಪಾದೋದಕ ಪ್ರಸಾದ ಮಹಿಮೆಯಿಂದ ಖ್ಯಾತನಾಗಿದ್ದ. ಯಾರು ಹೇಳ್ಬೇಕು ಇವೆಲ್ಲ? ಒಟ್ಟ ಇವೆಲ್ಲ ಮುಚ್ಚಾಕ್ಬಿಟ್ರೆ ನೋಡ್ರಿ. ಎಷ್ಟು ನೋವು ಅನಿಸ್ತದ ಈ ಬೇಜವಾಬ್ದಾರಿ ಸ್ವಾಮೀಜಿಗಳಿಂದ. ಏನು ಇಲ್ಲ ನೋಡ್ರಿ, ಏನೇನು ಇಲ್ಲ. ಹಕಾರಿ ವೀರಶೈವೇನ ಸಿಂಹನಾದೇನ ಯೋಗಿನಃ ಪಾದ ತೋಯ ಕ್ರಿಯಾಚಾರ ಮಂತ್ರ ಕಾಯೇನ ತೇನ ಚ ಮಹಾತ್ಮಾನ್ ಜಗತ್ತೃಷ್ಟಿ ವೃದ್ಧಿ ಕ್ಷಯ ಸಮಾವೇಶ ಎಂಬ ವೀರಾಗಮ ಪ್ರಮಾಣದಂತೆ. ವೀರಾಗಮ ಬುಕ್ ಎಲ್ಲರೂ ಸಿಕ್ಕರು ತೆಗೆಂತರ್ರಿ, ಎಲ್ಲ ಒಟ್ಟು ವೀರಾಗಮದ್ದೇ ಅದ. ರೇಣುಕಾಚಾರ್ಯ ಇರೋದು ಇಲ್ಲಿ ಲೀಲೆ ಒಳಗೆಲ್ಲ ವೀರಾಗಮ ಎಂಬ ವೀರಾಗಮ ಪ್ರಮಾಣದಂತೆ ಶಿವನಾದನು ಶ್ರೀ ರೇಣುಕರ ಕರುಣೆಯಿಂದ ವೀರಶೈವ ಶಿವಯೋಗಿಯಾಗಿದ್ದನು. ಮಂತ್ರಮಯ ಶರೀರಿಯಾಗಿದ್ದನು. ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಮಾಡುವ ಸಾಮರ್ಥ್ಯವುಳ್ಳವನಾಗಿದ್ದನು. ಅಬಾಬಾಬಾ, ನೋಡ್ರಿ, ಅಂತ ಪವರ್ಫುಲ್ ಇದ್ದವ. ಅವನು ಗುರುಪಾದೋದಕ ಪ್ರಭಾವದಿಂದ ಪ್ರಾಕೃತ ದೇಹಿಗಳನ್ನು ಅಪ್ರಾಕೃತ ದೇಹಿಗಳನ್ನಾಗಿಸುತ್ತಿದ್ದ. ಜಡರನ್ನು ಚೈತನ್ಯವಂತರನ್ನಾಗಿಸುತ್ತಿದ್ದ. ಅವನ ಕೀರ್ತಿಯು ದೇವಲೋಕದಲ್ಲೆಲ್ಲ ಹರಡಿತು. ಅದನ್ನು ಸಹಿಸದೆ ಬದರಿಕಾರಣ್ಯ ಕಶ್ಯಪಾದಿ ನಾರದ ಸಲಹೆಯಂತೆ ದೇವತೆಗಳೊಡಗೂಡಿ ಕೂಡಿ ಶಿವನಾದನ ಮೇಲೆ ಮಾರಕಾಸ್ತ್ರಗಳನ್ನೆಲ್ಲ ಪ್ರಯೋಗಿಸುತ್ತಾ ದಾಳಿ ಮಾಡಿದರು. ನೋಡ್ರಿ, ಮತ್ತ ಆರ್ಯರು ಮಾಡಿದ ಕೆಲಸ. ಆಗ ಶಿವನಾದನು ತನ್ನ ಬಳಿ ಇದ್ದ ಪಾದೋದಕವೆಂಬ ವಜ್ರಾಯುಧದಿಂದ ಆ ಮಾರಕಾಸ್ತ್ರಗಳನ್ನೆಲ್ಲ ಪುಡಿ ಪುಡಿ ಮಾಡಿ ಅವರನ್ನೆಲ್ಲ ಪರಾಜಯಗೊಳಿಸಿದನು. ಆಗ ಪರಾಜಿತರಾದ ದೇವ ಮುನಿ ವೃಂದವು ನಾಚಿ ತಲೆಬಾಗಿ ಶ್ರೀ ರೇಣುಕರ ಶಿಷ್ಯನಾದ ಶಿವನಾದನನ್ನು ಅನೇಕ ಬಗೆಯಾಗಿ ಸ್ತುತಿಸಿ ಮತ್ತೆ, ಎಲೈ ಮಹಾನುಭಾವನಾದ ಶಿವನಾದನೇ, ನೀನು ರುದ್ರದೇವನಿಗೆ ಸದೃಶ ಸಾಮರ್ಥ್ಯವುಳ್ಳವನು. ಶಿವನಂಗ ನೀನು ಸಾಮರ್ಥ್ಯವುಳ್ಳವನದಿಯಪ್ಪ. ನೀನು ಮಹಾತ್ಮನು, ನಾವು ಅಲ್ಪಾತ್ಮರು. ನಿನ್ನ ಪಾದೋದಕ ಕ್ರಿಯಾಚಾರ ಕ್ರಿಯಾಶಕ್ತಿ ಅಪಾರ. ನೀನು ಪೂಜ್ಯನು, ನಾವು ಕಾಪು ಪುರುಷರು. ನಾರದರ ಮಾತನ್ನು ಕೇಳಿ ನಾವು ಸಂಕಟಕ್ಕೀಡಾಗಿರುವೆವು. ನಾರದರ ಮಾತು ಕೇಳಿ ಹೋಗಿ ಒಂದು ಸ್ವಲ್ಪ ನೀವು ಟಚ್ ಮಾಡ್ರಿ ಅಂತ ನಾರದ ಹೇಳಿರ್ತಾನೆ. ಎದಕ್ಕೆ ಹೇಳಿರ್ತಾನಂದ್ರ, ದೇವತೆಗಳೇ ನೀವೇ ಭಾರಿ ಪವರ್ಫುಲ್ ಅಂತ ತಿಳ್ಕೊಬೇಡ್ರಿ, ನಿಮಗಿಂತ ಪವರ್ಫುಲ್ ಜೀವಾತ್ಮರು ಭೂಮಿ ಮೇಲೆ ಅದರ ಅಂತೇಳಿ ಅವ ಕಳಿಸಿ, ಇವ್ರದ್ದು ನಾರದ ಏನು ಇದರ ವಿರೋಧಿ ಅಲ್ಲ, ಇವರ ಶಕ್ತಿ ಜಗತ್ತಿಗೆ ಗೊತ್ತಾಗಲಿ ಅನ್ನೋದಕ್ಕೆ ನಾರದ ಇಂಥ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ನಾರದನ ಮಾತು ಕೇಳಿ ನಿಂಬಲ್ಲಿ ಬಂದು ನಿಮ್ಮ ಸಂಗಟ ಕುಸ್ತಿಗಿದ್ದೇವಪ್ಪ ಅಂತ ಎಲ್ಲ ದೇವತೆಗಳು ಅವನಿಗೆ ಶರಣಾಗತರಾಗ್ತಾರ. ನಾರದರ ಮಾತನ್ನು ಕೇಳಿ ನಾವು ಸಂಕಟಕ್ಕೀಡಾಗಿರಬೇಕು, ನಮ್ಮ ಎಲ್ಲ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕು ಎಂದು ಪ್ರಾರ್ಥಿಸುವರು. ಆಗ ಶಿವನಾದನು ಅವರನ್ನೆಲ್ಲ ಮನ್ನಿಸಿ ಅವರ ಮೇಲನ ವೈರವನ್ನು ಮರೆತು, ಎಲೈ ದೇವರೇ, ದೇವತೆಗಳೇ, ಮುನಿಗಳೇ, ಪಾದೋದಕಂ ವಿನಾ ತತ್ವಂ ನಾಸ್ತಿ ನಾಸ್ತಿ ಜಗತ್ರಯೇ. ಏನ್ ಹಿಂಗಂದ್ರ ಪಾದೋದಕಕ್ಕೆ ಸಮಾನವಾದ ವಸ್ತು ಈ ಮೂರು ಲೋಕಗಳಲ್ಲಿ ಯಾವುದೂ ಇಲ್ಲ. ಅದಕ್ಕ ಒಂದು ಬಾಟ್ಲ್ಯಾಗ ನೀರು ತಂದು ಏನ್ ಮಾಡಬೇಕು, ಗುರುವಿನ ಪಾದವನ್ನ ಅದರಾಗ ಎದ್ದಿಸಿ ಆ ನೀರನ್ನ ಸಂಗ್ರಹ ಮಾಡಿ ಇಟ್ಕೊತಾರ ವರ್ಷಗಟ್ಲೆ ಮನೆಗೆ. ಏನೇ ತ್ರಾಸ ಆಯ್ತಂದ್ರೆ ಅದನ್ನ ತೀರ್ಥದ ಗಟ್ಲೆ ಸ್ವೀಕಾರ ಮಾಡ್ತಾರ, ಮನೆಯೊಳಗೆಲ್ಲ ಹೊಡಿತಾರ. ಅದೇ ನೋಡ್ತೀವಿ ನಾವು ಗುರುಗಳ ಬಳಿ ಅಲ್ಲಿ ಇಲ್ಲಿ ಹೋದಾಗ
ಮಂದಿ ಒಂದು ತಂಬಿಗೆ, ಒಂದು ಬುಗಾಣಿ, ಒಂದು ಏನೇನೋ ಹಿಡ್ಕೊಂಡು ಬಂದಿರ್ತಾರೆ ನೀರು ಇಟ್ಕೊಂಡು. ಅದ್ರಾಗ ನಮ್ಮ ಗುರುಗಳು ಪಾದ ಎದ್ದಿ ಕಳಿಸ್ತಿರ್ತಾರ. ಅವ್ರ ನಂಬಿಕೆ ಹೆಂಗಿರ್ಬೇಕು ನೋಡ್ರಿ, ಅದು ಎಷ್ಟು ಪವರ್ಫುಲ್ ಅದ. ಈ ಮೂರು ಲೋಕಗಳಲ್ಲಿ ಪಾದೋದಕ್ಕೆ ಸಮಾನವಾದ ವಸ್ತು ಮೂರು ಲೋಕದಲ್ಲಿ ಯಾವುದೂ ಇಲ್ಲ ಎಂದು ಹೇಳಿ ಅವರಿಗೆ ಪಾದೋದಕದ ಮಹಿಮೆಯನ್ನ ಹಿರಿಮೆಯನ್ನ ಅರಿವಿ ಪುನಃ ಎಲೆ ದೇವತೆಗಳ ಶ್ರೀ ರೇಣುಕರ ಪಾದೋದಕವೆಂಬ ವಜ್ರ ಕವಚಧಾರಿಯಾದ ನನ್ನನ್ನು ನಿಮ್ಮ ಮಾರಕಾಸ್ತ್ರಗಳು ಮುಟ್ಟಲಾರದೆ ನಾಶ ಹೊಂದಿದವು ಎಂದು ಹೇಳಿ ಅವರನ್ನು ಅನುಗ್ರಹಿಸಿ ಬೀಳ್ಕೊಟ್ಟನು. ಏನಾಯ್ತಪ್ಪ, ನಿಮ್ಮ ಎಲ್ಲ ಶಸ್ತ್ರಾಸ್ತ್ರಗಳು ನನ್ನ ಮುಂದೆ ವ್ಯರ್ಥ ಆದವಲ್ಲ, ಯಾಕೆ ಹಿಂಗಾಯ್ತು ಅಂತಂದ್ರೆ, ನನಗೆ ಯಾರ ಶಕ್ತಿಯಪ್ಪ ಅಂದ್ರೆ ರೇಣುಕರ ಪಾದೋದಕವೆಂಬ ವಜ್ರ ಕವಚ. ಅದು ನನಗ ನಿಮ್ಮ ಎಲ್ಲ ದೇವತೆಗಳದೇನು ದ್ವೇಷ ಅದ, ಅವು ನೀವೇನು ಎಲ್ಲ ನನ್ನ ಮೇಲೆ ಅವೇನು ಆಯುಧಗಳನ್ನು ಬಿಟ್ರಿ, ಅವು ಯಾವ ನನ್ನ ಮೇಲೆ ಕೆಲಸ ಮಾಡಲಿಲ್ಲ. ಗುರುಪಾದೋದಕದ ಏನದೀನಿ ವಜ್ರ ಕವಚಧಾರಿ ನಾನು ಅಂತ ಹೇಳ್ತಾನೆ. ಸಿಂಹನಾದ ಭಾರಿ ಅದಲ್ರಿ. ರೇಣುಕರ ಪರಮ ಶಿಷ್ಯ ಸಿಂಹನಾದ. ಶಿವನಾದ ಕೇಳಿಲ್ಲ, ಮತ್ತೆ ಅವ ಮಾಡಿದ ಲೀಲೆ ಒಬ್ಬರು ಬಾಯಿ ಬಿಟ್ಟು ಹೇಳಕ್ಕೆ ತಯಾರಿ. ಸಂಶೋಧನಾ ಗ್ರಂಥ ಕಷ್ಟಪಟ್ಟು ಬರೆದಿರ್ತಾರ, ಇದನ್ನ ಹೇಳಕ್ಕೆ ತಯಾರಿಲ್ಲ ಅಂದ್ರೆ ಏನ್ ಮಾಡಬೇಕು? ಮತ್ತೆ ಮುಂದೆ ನೀವು ಅಲ್ಲಿ ರೇವಣಸಿದ್ಧರ ಕಾಲದಲ್ಲಿ ಒಂದು ರುದ್ರಮುನಿದೇವ ಅವ್ರ ಮಗ ಹುಟ್ಟೇನ ಅಲ್ಲಿ ರುದ್ರಮುನಿದೇವ, ಅವನಿಗೆ ಪಟ್ಟಾಧಿಕಾರ ಮಾಡಿದ್ರು ಅವರು. ಈಗ ಇಲ್ಲೊಬ್ಬ ರುದ್ರಮುನಿದೇವ ಬರ್ತಾನೆ ರೇಣುಕಾಚಾರ್ಯ ಕಾಲದಲ್ಲಿ. ರೇಣುಕರ ಮಗ ರುದ್ರಮುನಿ ಬೇರೆ, ರೇವಣಸಿದ್ಧರ ರುದ್ರಮುನಿ ಬೇರೆ. ರೇವಣಸಿದ್ಧರು 12ನೇ ಶತಮಾನದವರು, ಮತ್ತೆ ಸೊಲಾಪುರ ಸಿದ್ದರಾಮೇಶ್ವರರ ಆಪ್ತ ಮಿತ್ರರು. ರೇವಣಸಿದ್ದೇಶ್ವರರು ಅವರು ಬರೀ ವಿಚಾರ ಒಂದೇ ಹೇಳಲಿಲ್ಲ, ಅವರು ಆಚಾರಗಳನ್ನ ಮಾಡಿಸಿದ್ರು. ಮತ್ತೆ ಆಚಾರ ಅಂದ್ರೇನು, ಕರ್ಮ ಕ್ರಿಯೆಗಳು ಮಾಡಿಸಿದ್ರು. ಮತ್ತೆ ಉಪಾಸನೆ ಧ್ಯಾನ ಮಾಡಿಸಿದ್ರು, ತಪಸ್ ಮಾಡಿಸಿದ್ರು ಜನರಿಗೆ. ಕರ್ಮ, ಉಪಾಸನೆ, ಜ್ಞಾನ ಮೂರು ಕೊಟ್ಟವರು ಅವರು ರೇವಣಸಿದ್ಧರು ಮತ್ತು ಸಿದ್ದರಾಮೇಶ್ವರರು. ಬಹಳ ಮಹತ್ವದ ವ್ಯಕ್ತಿಗಳವರು 12ನೇ ಶತಮಾನದಾಗ. ಈಗ ಮತ್ತೆ ಇಲ್ಲಿ ಒಬ್ಬರು ರುದ್ರಮುನಿ ದೇವನ ಅವತಾರ ವಿದ್ಯಾಭ್ಯಾಸ ಅಂತ ಚಾಲು ಆಯ್ತು. ರೇಣುಕರದು ಮೀಟರ್ ರೀಡಿಂಗ್ ನಿಂತಿತ್ತು. ಮುಂದಿನವರು ಉತ್ತರಾಧಿಕಾರಿಗಳು ಬರ್ಲಕತ್ತಾರ. ಎಷ್ಟೈತಿ ಟೈಮು? ಈ ರುದ್ರಮುನಿ ದೇವರ ಸುದ್ದಿ ಇವತ್ತು ಮಾತಾಡ್ತೀರಾ, ನಾಳೆ ಮಾತಾಡ್ತೀರಾ? ಇದನ್ನು ಏನು ಕಡಿಮೆ ಇಲ್ಲ, ಇದನ್ನು ಮಸ್ತ್. ಒಂದ್ ಸ್ವಲ್ಪ ಚಾಲು ಮಾಡಿಬಿಡಮು, ಒಂದ್ ಅರ್ಧ ಈಗ ಮಾಡಮ್, ಒಂದ್ ಅರ್ಧ ನಾಳೆ ಮಾಡಮ್, ಮತ್ತೇನ? ಸ್ಟಾರ್ಟ್ ಮಾಡಮ್. ಇನ್ನ ಈಗ ಚಾಲು ಮಾಡಿ. ಶಿವನಾದ ಅನ್ನೋದು ಚಂದ ನೆನ್ಪಿಟ್ಕೋರಿ. ಇದ್ರೊಳಗೆ ಬರೋಂಥ ಹೆಸರುಗಳು ಒಂದ್ ಕಡೆ ಲೀಸ್ಟ್ ಮಾಡ್ಕೊಳ್ರಿ. ರೇಣುಕರ ಸಹಚರರು, ರೇಣುಕರ ಜೊತೆಗೆ ಇರೋರು ಎಲ್ಲರ ಹೆಸರುಗಳು ತಗೊಂಡು ಮುಂದೆ ಮಕ್ಕಳು ಮೊಮ್ಮಕ್ಕಳಿಗೆ ಅವ್ರ ಹೆಸರಿಟ್ಟು ಅವ್ರ ಮಹಾತ್ಮೆಯನ್ನ ಹೆಚ್ಚು ಮಾಡಬೇಕು.
ರುದ್ರಮುನಿ ದೇವನ ಅವತಾರ ವಿದ್ಯಾಭ್ಯಾಸ. ಅಲ್ಲಿಂದ ಜಗದ್ಗುರು ರೇಣುಕಾಚಾರ್ಯರು ಕಂಚಿಗೆ ವಿಜಯಂಗೈದು ಅಲ್ಲಿನ ಭಕ್ತ ಶಿರೋಮಣಿ ರಾಜೇಂದ್ರ ಚೋಳನ ಆತಿಥ್ಯವನ್ನ ಸ್ವೀಕರಿಸಿ ರಾಜಕುವರನಿಗೆ ದೀಕ್ಷಾ ಸಂಸ್ಕಾರವನ್ನು ಅನುಗ್ರಹಿಸಿ ಆ ನಗರದಲ್ಲಿ ವಿರಾಜಿಸುತ್ತಿದ್ದ ಏಕಾಂಬರೇಶ್ವರ ದೇವಾಲಯದಲ್ಲಿ ಕೆಲಕಾಲ ಲಿಂಗಾನಂದ ಯೋಗದಲ್ಲಿರಲು ಗುರುದೇವನ ದರ್ಶನಕ್ಕಾಗಿ ಆ ಪ್ರಾಂತದ ಭಕ್ತರೆಲ್ಲ ಬಂದು ಗುರುವರನ ದರ್ಶನ ಹಾಗೂ ಉಪದೇಶಾಮೃತದಿಂದ ಪುನೀತರಾಗುತ್ತಿದ್ದರು. ಶ್ರೀ ರೇಣುಕರು ತಮಗೆ ಶಿವನಿತ್ತ 1400 ವರ್ಷಗಳ ಅವಧಿಯು ಸಮೀಪಿಸುತ್ತಿರುವುದೆಂದು ಮನಗಂಡು 1400 ವರ್ಷ ಬಾಳ್ಯಾರವರು. 700 ವರ್ಷ ಪ್ರತ್ಯಕ್ಷವಾಗಿ, 700 ವರ್ಷ ಅಪ್ರತ್ಯಕ್ಷವಾಗಿ ಈ ಜಗತ್ತನ್ನ ಅನುಗ್ರಹಿಸ್ಯಾರವರು. ಅದಕ್ಕೆ ನಂದು ಟೈಮ್ ಮುಗೀತು ಅಂತ ಅವ್ರಿಗೆ ಗೊತ್ತಾಗಿ ತಾವು ಕೈಲಾಸಕ್ಕೆ ತೆರಳಿದ ಮೇಲೆ ತಮ್ಮಿಂದ ಸಂಸ್ಥಾಪಿಸಲ್ಪಟ್ಟ ಶಟಸ್ಥಲ ಸಿದ್ಧಾಂತವನ್ನ ವ್ಯಾಪಕವಾಗಿ ಪ್ರಚಾರ ಮಾಡುವುದಕ್ಕೂ ತಮ್ಮಿಂದ ಭದ್ರಾ ನದಿಯ ತೀರದಲ್ಲಿ ಸ್ಥಾಪಿಸಲ್ಪಟ್ಟಿರುವ ವೀರ ಸಿಂಹಾಸನವನ್ನು ಅಲಂಕರಿಸಿ ಭಕ್ತ ಕೋಟಿಯನ್ನು ಉದ್ಧರಿಸುವುದಕ್ಕೂ ಸಮರ್ಥನಾದ ಒಬ್ಬ ಶಿವಾಚಾರ್ಯ ಬೇಕಾಗಿರುವುದನ್ನು ಚಿಂತಿಸುತ್ತಿರಲು ಏಕಾಂಬರೇಶ್ವರನು ಅಶರೀರವಾಣಿಯಿಂದ ಎಲಯ ರೇಣುಕಾ ಗಣಾಧೀಶ್ವರನೇ, ಏಕಾಂಬರಾತದ ಮುಂಭಾಗದಲ್ಲಿರುವ ಭೂಮಿಯನ್ನು ನನ್ನನ್ನು ಧ್ಯಾನಿಸುತ್ತಾ ಮುಟ್ಟು. ನಿನಗೆ ಅತ್ಯಂತ ಪ್ರಿಯವೂ ಇಷ್ಟವೂ ಆದ ಒಂದು ಆಕೃತಿಯನ್ನು ಮನದಲ್ಲಿ ಭಾವಿಸು. ಆ ಕ್ಷಣದಲ್ಲಿಯೇ ನೀನು ಒಂದು ಬಯಸಿದಂಥ ದಿವ್ಯ ಮೂರ್ತಿ ಭೂಗರ್ಭದಿಂದ ಅವತರಿಸುವುದು ಎಂದು ಏಕಾಂಬರೇಶ್ವರ ಅಶರೀರವಾಣಿಯಿಂದ ಹೇಳಿದಾಗ ಶ್ರೀ ರೇಣುಕರು ಆನಂದದಿಂದ ಏಕಾಂಬರೇಶ್ವರ ಮೂರ್ತಿಯ ಮುಂಭಾಗದಲ್ಲಿ ಕುಳಿತು ಶಿವಧ್ಯಾನ ಮಗ್ನನಾಗಿ ಮಹಾ ತೇಜಸ್ವಿಯೂ ಶಿವಯೋಗ ಲಕ್ಷಿತನೂ ಆದ ಬಾಲಕನನ್ನು ಮನದಲ್ಲಿ ಚಿಂತಿಸುತ್ತಾ ಭೂಮಿಯನ್ನು ಮುಟ್ಟಿದರು. ಶಿವಲಿಂಗದ ಮುಂದಿನ ಭೂಭಾಗವು ಕೋಟಿ ಸಿಡಿಲಿನಂತೆ ಆರ್ಭಟದಿಂದ ಬಾಯಿ ತೆರೆಯಲು ಭೂಗರ್ಭದಿಂದ ಭಸ್ಮ ರುದ್ರಾಕ್ಷಧರನು, ಸುವರ್ಣ ಛಾಯೆಯುಳ್ಳವನು, ಜಟಾಪಟಲದಿಂದ ಕೂಡಿದವನು, ಲಿಂಗಾಂಕಿತ ಮಸ್ತಕನೂ ಆಗಿರುವ ಶಿಶು ಗೋಚರಿಸಿದನು. ದೇವದುಂಜಿಗಳು ಮೊಳಗಿದವು. ಸುರರು ಪುಷ್ಪವೃಷ್ಟಿಗೈದರು. ಆ ಶಿವಸ್ವರೂಪಿಯಾದ ಶಿಶುವನ್ನು, ಆ ಶಿಶುವಿನ ಲೀಲೆಯನ್ನು ಕಂಡು ಅತ್ಯಾನಂದಗೊಂಡು ಶ್ರೀ ರೇಣುಕಾಚಾರ್ಯರು ಕ್ಷಣಕಾಲ ವಿಸ್ಮಿತರಾಗಿ ನಂತರ ಆ ಶಿಶುವನ್ನು ಭೂಗರ್ಭದಿಂದ ಹೊರತೆಗೆದರು. ತೇಜೋರೂಪಿಯಾದ ಆ ಶಿಶುವಿಗೆ ಶುಭ ಮುಹೂರ್ತದಲ್ಲಿ ರುದ್ರಮುನಿದೇವ ಎಂದು ನಾಮಕರಣ ಮಾಡಿದರು. ಮಹಾರಾಜನು ಪರಿವಾರ ಸಮೇತ ಬಂದು ಆ ತೇಜೋರೂಪಿಯಾದ ಶಿಶುವನ್ನು ಕಂಡು ಅಚ್ಚರಿಗೊಂಡು ಭಕ್ತಿಯಿಂದ ರಾಜಯೋಗ್ಯವಾದ ಉಡುಗೊರೆಗಳನ್ನು ಕೊಟ್ಟು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಹಿಮಾತಿಶಯಗಳನ್ನು ಮನಸಾ ಸ್ತುತಿಸಿದರು. ಇತ್ತ ರುದ್ರಮುನಿದೇವನಾದರೂ ಬಾಲಚಂದ್ರನಂತೆ ದಿನೇ ದಿನೇ ಪ್ರಗತಿ ಹೊಂದುತ್ತಿದ್ದನು. ಸಂಸರ್ಗ ವಿಶೇಷದಿಂದ ರುದ್ರಮುನಿದೇವನು ರೇಣುಕರ ಅಂಶಗಳನ್ನೆಲ್ಲ ಸೆಳೆದನೋ ಎಂಬಂತೆ ದಿನೇ ದಿನೇ ಅವರ ರೂಪ ಲಾವಣ್ಯಗಳನ್ನೇ ಮೈದುಂಬಿಕೊಂಡು ಅವರನ್ನೇ ಹೋಲುತ್ತಿದ್ದನು. ಹೀಗೆ ರುದ್ರಮುನಿದೇವನ ದೇಹವೂ ಗುಣವೂ ಗಾಂಭೀರ್ಯವೂ ವಿದ್ಯೆಯೂ ಸುಶೀಲ್ಯವೂ ಶಾಂತಿಯೂ ಕರುಣಾರಸವನ್ನು ಸೂಸುವ ಕಾಂತಿಯುಳ್ಳ ಕಣ್ಣುಗಳು ವೃದ್ಧಿ ಹೊಂದಿ ಶ್ರೀ ರೇಣುಕರನ್ನು ಆಕರ್ಷಿಸುತ್ತಿರಲು ಆ ಬಾಲಶಿವಾಚಾರ್ಯನ ಬ್ರಹ್ಮ ತೇಜಸ್ಸನ್ನು ಕಂಡು ಸಂತೋಷಪಟ್ಟು ಅವನನ್ನು ಮಲಯಾಚಲದ ತಮ್ಮ ಧರ್ಮಪೀಠಕ್ಕೆ ಕರೆದುಕೊಂಡು ಹೋದರು.
ರುದ್ರಮುನಿ ದೇವನಾದರೂ ವಿಲಕ್ಷಣವಾದ ಬಾಲಲೀಲೆಗಳನ್ನು ಪ್ರದರ್ಶಿಸುತ್ತಾ ಒಮ್ಮೆ ಧ್ಯಾನ ಸಮಾಧಿಯಲ್ಲಿರುವನು, ಮತ್ತೊಮ್ಮೆ ಶಿವನ ಲೀಲೆಗಳನ್ನು ವರ್ಣಿಸುತ್ತಾ ಮೈಮರೆಯುವನು. ಶಿವ ತೇಜೋದ್ಭವನು ಬ್ರಹ್ಮ ತೇಜಸ್ವಿಯೂ ಆದ ಆ ಬಾಲಕನಿಗೆ ಋಗ್ವೇದಾದಿಗಳು, ಷಡಂಗಗಳು, ಕಾಮಿಕಾದ್ಯ ಆಗಮಗಳು, ಸಕಲ ಶಾಸ್ತ್ರಗಳು ಸ್ವಭಾವಜನ್ಯವಾಗಿ ಕಂಠಪಾಠವಾಗಿದ್ದವು. ಅವೆಲ್ಲ ಮೊದಲೇ ಸಾಧನೆ ಮಾಡಿ ಬಂದಿರ್ತಾರವರು. ಶಿವಾಂಶ ಸಂಭೂತರಾದವರಿಗೆ ಸರ್ವಜ್ಞತ್ವವು ಸ್ವಭಾವಜನ್ಯವಾಗಿ ಕರತಲಾಮಲಕವಾಗಿರುವುದು ಆಶ್ಚರ್ಯದ ವಿಷಯವೇನಲ್ಲ. ಆ ಶಿವಾಂಶ ಸಂಭೂತ ಆದವರಿಗೆ ಅವೆಲ್ಲ ಲಕ್ಷಣಗಳು ಇದ್ದೇ ಇರ್ತವ. ಶ್ರೀ ರೇಣುಕಾಚಾರ್ಯರು ಶಾಸ್ತ್ರವಿಧಿಯಂತೆ ಗುರು ಶಿಷ್ಯ ಭಾವದಿಂದ ಶಿವತತ್ವೋಪದೇಶ ಮಾಡಬೇಕೆಂದು ಯೋಚಿಸಿ ತಮ್ಮ ಮಾನಸ ಪುತ್ರನು ಅತ್ಯಾಶ್ರಮಿಯೂ ಆದ ರುದ್ರಮುನಿ ದೇವನನ್ನ ಪಕ್ಕದಲ್ಲಿ ಕೂರಿಸಿಕೊಂಡು, ಎಲೈ ಶಿವಕಂದನೇ ಕೇಳು, ಯದಾ ತಮಸ್ಸನ್ನ ದಿವಾ ನ ರಾತ್ರಿರ್ನಾಸನ್ನ ಶಾಸಚ್ಚಿವ ಏವ ಕೇವಲ ಎಂಬ ಶ್ರುತಿ ವಾಕ್ಯದಂತೆ ಗುರುಕರುಣೆ ಪಡೆದು ಲಿಂಗಾಂಗ ಸಾಮರಸ್ಯ ಸಿದ್ಧಿಯನ್ನು ಪಡೆಯುವನು ಎಂದು ಬೋಧಿಸಿದರು. ಏನ್ ಹೇಳ್ತಾರೆ? ಗುರುವಿನ ಕರುಣೆ ಪಡೆದು ಲಿಂಗಾಂಗ ಸಾಮರಸ್ಯ ಸಿದ್ಧಿ ಪಡೆಯದಪ್ಪ ಅಂತೇಳಿ ಅವರಿಗೆ ಉಪದೇಶ ಮಾಡ್ತಾರೆ. ಅದೇ ರೀತಿ ಆ ಒಂದು ರೇಣುಕರ ಗುರುಕಾರುಣ್ಯ ಪಡೆದು ರುದ್ರಮುನಿ ದೇವ ಲಿಂಗಾಂಗ ಸಾಮರಸ್ಯ ಸಿದ್ಧಿ ಪಡಿತಾನ. ಮುಂದೆ ರುದ್ರಮುನಿ ದೇವರಿಗೆ ಪಟ್ಟಾಧಿಕಾರ, ರುದ್ರಮುನಿ ದೇವರಿಗೆ ಏನ್ರಿ ಎಂಬ ಶ್ರುತಿ ವಾಕ್ಯದಂತೆ ಯಾವ ಕಾಲ 46ನೇ ಪುಟ ಉಳಿಸಿ ನೋಡ್ರಿ, 47ನೇ ಪುಟ ಓದ್ಬಿಟ್ರಿ. ಈ ಕಡೆನೂ ಇನ್ನ ಹಿಂದೆ ಉಲ್ಟಾದ ಎಂಬ ಶ್ರುತಿ ವಾಕ್ಯದಂತೆ ಯಾವ ಕಾಲದಲ್ಲಿ ಪ್ರಪಂಚವು ಸೂರ್ಯಚಂದ್ರರು ದಿನರಾತ್ರಿಗಳು ನಾಮರೂಪಗಳು ಇರಲಿಲ್ಲವೋ ಆಗ್ಗೆ ಪರಶಿವನೊಬ್ಬನೇ ಪ್ರಕಾಶಿಸುತ್ತಿದ್ದನು. ಆ ಪರಬ್ರಹ್ಮದಲ್ಲಿ ಜ್ಞಾನಶಕ್ತಿ ಚೇತನಗೊಂಡು ಬ್ರಹ್ಮಾಂಡವನ್ನು ಸೃಷ್ಟಿಸಬೇಕೆಂಬ ಬಯಕೆಯಾಗಲು ಆ ಪರಬ್ರಹ್ಮವು ಬ್ರಹ್ಮಾಂಡವನ್ನು ಸೃಷ್ಟಿಸಿತು. ಹೀಗೆ ಸೃಷ್ಟಿಸಿದ ಸಕಲ ಜೀವಿಗಳಲ್ಲಿಯೂ ಆ ಪರಶಿವ ಬ್ರಹ್ಮನು ಪರಮಾತ್ಮ ರೂಪದಿಂದ ಅಗೋಚರನಾಗಿ ಇರುವನು. ಜೀವಿಗಳ ಚಿತ್ತೆಂಬ ಚಿತ್ಶಕ್ತಿಯು ಅಚಿತ್ತೆಂಬ ಕ್ರಿಯಾಶಕ್ತಿಯು ಶಿವನ ಗುಣಗಳಾಗಿಯೂ, ಜೀವನಲ್ಲಿ ಚಿತ್ತ ಎಂಬ ಸ್ಥೂಲ ಶಕ್ತಿಯು ಅಚಿತ್ತವೆಂಬ ಕಿಂಚಿತ್ ಕ್ರಿಯಾಶಕ್ತಿಯು ಗುಣಗಳಾದವು. ಇವುಗಳಿಂದ ಯಾವಾಗಲೂ ಕೂಡಿಯೇ ಇರುವ ಶಿವಬ್ರಹ್ಮವು ಮತ್ತು ಜೀವನು ವಿಶಿಷ್ಟವಾಗಿಯೇ ಇರುವರು. ಬ್ರಹ್ಮ ಶಿವ ಜೀವ ಇಬ್ರು, ಜೀವ ಶಿವ ಇಬ್ರು ವಿಶಿಷ್ಟ ಅಂದ್ರೆ ಜೊತೆಯಾಗಿ ಇರ್ತಾರೆ, ಒಬ್ರೊಳಗೊಬ್ರು ಇರ್ತಾರೆ. ಶಿವನಲ್ಲಿ ಏನದಪ್ಪ ಅಂತಂದ್ರೆ ಪರಬ್ರಹ್ಮನಲ್ಲಿ ಜ್ಞಾನಶಕ್ತಿ ಚೇತನಗೊಂಡು ಬ್ರಹ್ಮಾಂಡವನ್ನು ಸೃಷ್ಟಿಸಬೇಕೆಂಬ ಬಯಕೆ ಆಗಲು ಆ ಪರಬ್ರಹ್ಮವು ಬ್ರಹ್ಮಾಂಡವನ್ನು ಸೃಷ್ಟಿಸಿತು. ಹೆಂಗ ಅಂತಂದ್ರೆ, ಹೀಗೆ ಸೃಷ್ಟಿಸಿದ ಸಕಲ ಜೀವಿಗಳಲ್ಲಿ ಪರಶಿವನ ಬ್ರಹ್ಮನು ಪರಮಾತ್ಮ ರೂಪದಿಂದ ಅಗೋಚರನಾಗಿರುವನು. ಜೀವಿಗಳ ಚಿತ್ ಎಂಬ ಚಿತ್ಶಕ್ತಿ, ಅಚಿತ್ ಎಂಬ ಕ್ರಿಯಾಶಕ್ತಿ, ಮತ್ತೆ ಶಿವನ ಗುಣಗಳಾಗಿಯೂ ಜೀವನಲ್ಲಿ ಜೀವಿಗಳ ಚಿತ್ ಎಂಬ ಚಿತ್ಶಕ್ತಿಯು ಅಚಿತ್ ಎಂಬ ಕ್ರಿಯಾಶಕ್ತಿಯು ಶಿವನ ಗುಣಗಳಾಗಿಯೂ ಜೀವನಲ್ಲಿ ಚಿತ್ತವೆಂಬ ಸ್ಥೂಲ ಶಕ್ತಿಯು ಅಚಿತ್ತವೆಂಬ ಕ್ರಿಯಾಶಕ್ತಿ. ಒಟ್ಟಿವು ಶಿವನಲ್ಲಿರವು ಎರಡು. ಅವು ಚಿತ್ತೆಂಬ ಚಿತ್ಶಕ್ತಿ, ಅಚಿತ್ತೆಂಬ ಕ್ರಿಯಾಶಕ್ತಿ.
ಅದೇ ಜೀವರಲ್ಲಿ ಬಂದು ಏನಾಗ್ಯದ, ಜೀವನಲ್ಲಿ ಚಿತ್ತವೆಂಬ ಸ್ಥೂಲ ಶಕ್ತಿ, ಅಚಿತ್ತವೆಂಬ ಕ್ರಿಯಾಶಕ್ತಿ. ಅಲ್ಲಿವರೆಗೆ ಇಲ್ಲಿ ಕಿಂಚಿತ್, ಅಲ್ಲಿ ದೊಡ್ಡ ಪ್ರಮಾಣವಾಗಿರ್ತಾವ, ಇಲ್ಲಿ ಸಣ್ಣ ಪ್ರಮಾಣ. ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಜ್ಞಾನಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ ಅಂತ ಏನದಾವ, ಇವು ಜೀವನಲ್ಲಿ ಇರ್ತಾವ. ಬ್ರಹ್ಮನಲ್ಲಿ ಅಂತವ್ ಇರ್ತಾವ ನಿಷ್ಕಿಂಚಿತ್. ಅದೇ ಹೇಳ್ತಾರೆ, ಅವೇ ಇಲ್ಲಿ ಗುಣಗಳಾಗಿ ಇವುಗಳಿಂದ ಯಾವಾಗಲೂ ಕೂಡಿಯೇ ಇರ್ತಾವ. ಅದು ಕಿಂಚಿತ್ತು, ಇದು ನಿಷ್ಕಿಂಚಿತ್ತು, ಎರಡು ಬೇರೆ ಬೇರೆ ಇಲ್ಲ. ಸದಾಕಾಲ ಅವು ಹೆಂಗಿರ್ತಾವ, ಒಂದ್ರೊಳಗೊಂದು ವಿಶಿಷ್ಟವಾಗಿಯೇ ಇರ್ತಾವ. ಇದೇ ಹೇಳ್ತಾರವರು. ಈಗ ಶಕ್ತಿ ವಿಶಿಷ್ಟ ಸಿದ್ಧಾಂತ ಅಂತಿರಲಿಲ್ಲ, ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತಿರಲ್ಲ. ಇಲ್ಲಿ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತಿರಲ್ಲ. ಅದ್ವೈತ ಅಂದ್ರೆ ಬ್ರಹ್ಮ, ಶಕ್ತಿ ಅಂದ್ರೆ ಜೀವ. ಆ ಜೀವ ಮತ್ತು ಬ್ರಹ್ಮ ಯಾವಾಗಲೂ ಜೊತೆ ಜೊತೆಯಾಗಿ ಇರ್ತಾರೆ. ಅದು ಹೆಂಗೆ ಅರ್ಥ ಮಾಡ್ಕೊತೀರಿ? ಬ್ರಹ್ಮನಲ್ಲಿ ನಿಷ್ಕಿಂಚಿತ ಜ್ಞಾನ ಶಕ್ತಿ ಅದ, ಜೀವನಲ್ಲಿ ಕಿಂಚಿತ್ ಜ್ಞಾನ ಶಕ್ತಿ ಅದ. ಈ ಕಿಂಚಿತ್ ಜ್ಞಾನ ಶಕ್ತಿ ಮತ್ತು ನಿಷ್ಕಿಂಚಿತ್ ಜ್ಞಾನ ಶಕ್ತಿ ಹೆಂಗದು ಅಂತಂದ್ರೆ ಸಾಗರ ಮತ್ತು ಅಲೆಗಳಿದ್ದ ಹಾಗೆ. ಸಾಗರ ಮತ್ತು ಅಲೆ ಎರಡು ಜೊತೆ ಜೊತೆಯಾಗಿ ಇರ್ತವೆ, ಭಿನ್ನ ಭಿನ್ನವಾಗಿರ್ತವೆ. ಜೊತೆ ಜೊತೆಯಾಗಿ ಇರ್ತವೆ. ಹಾಗೆ ಬ್ರಹ್ಮನಲ್ಲಿ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತಂದ್ರೆ ಇದೆ. ಶಕ್ತಿ ವಿಶಿಷ್ಟ ಅದ್ವೈತ ಬರೇ ಸಿದ್ಧಾಂತ ಅಲ್ಲದು, ಶಿವ ಸಿದ್ಧಾಂತ. ಶಿವ ಮತ್ತು ಶಕ್ತಿ ಸದಾ ವಿಶಿಷ್ಟವಾಗಿಯೇ ಇರುತ್ತಾರೆ, ಅಂದ್ರೆ ಅದ್ವೈತವಾಗಿಯೇ ಇರುತ್ತಾರೆ. ಶಿವನಲ್ಲಿ ನಿಷ್ಕಿಂಚಿತ್ ಜ್ಞಾನ ಶಕ್ತಿ, ಜೀವನಲ್ಲಿ ಕಿಂಚಿತ್ ಜ್ಞಾನ ಶಕ್ತಿ, ಇವೆರಡೂ ಸದಾಕಾಲ ವಿಶಿಷ್ಟವಾಗಿಯೇ ಇರುತ್ತವೆ. ಶಿವನಲ್ಲಿ ನಿಷ್ಕಿಂಚಿತ್ ಕ್ರಿಯಾಶಕ್ತಿ, ಜೀವನಲ್ಲಿ ಅಂದ್ರೆ ಶಕ್ತಿಯಲ್ಲಿ ಕಿಂಚಿತ್ ಕ್ರಿಯಾಶಕ್ತಿ. ಅವೆರಡೂ ಬೇರೆ ಬೇರೆ ಇರಲ್ಲ, ಎಲ್ಲ ಕಾಲದಲ್ಲಿ ಅವು ವಿಶಿಷ್ಟವಾಗಿ ಜೊತೆ ಜೊತೆಯಾಗಿ ಇರ್ತವ. ಸಮುದ್ರದ ಅಲೆಗಳು ಮತ್ತು ಸಮುದ್ರ ಹೆಂಗ ವಿಶಿಷ್ಟವಾಗಿರ್ತಾವ ಹಂಗ ಒಂದ್ರೊಳಗೊಂದು ಬರ್ತಿರ್ತಾವ. ಹಿಂಗೆ ತಿಳ್ಕೋಬೇಕು. ಇವು ಯಾವಾಗಲೂ ಶಿವ ಪರಬ್ರಹ್ಮವು ಮತ್ತು ಜೀವನು ಮತ್ತ ಇವರ ಗುಣಗಳು ಏನದವ, ಇವು ವಿಶಿಷ್ಟವಾಗಿಯೇ ಇರುತ್ತವೆ. ಪರಶಿವ ಬ್ರಹ್ಮಕ್ಕೂ ಜೀವನಿಗೂ ವಿಶೇಷಣ ವಿಶೇಷ ಭಾವವಿರುವುದು. ವಿಶೇಷಣ ವಿಶೇಷ. ವಿಶೇಷ ಅಂದ್ರೆ ಯಾರು, ವಿಶೇಷಣ ಅಂದ್ರೆ ಯಾರು? ವಿಶೇಷ ಅಂದ್ರೆ ಬ್ರಹ್ಮ ಶಿವ, ವಿಶೇಷಣ ಅಂದ್ರೆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಇವೆಲ್ಲ ವಿಶೇಷಣಗಳು. ಇವೆಲ್ಲ ಯಾರು ವಿಶೇಷಣಗಳಪ್ಪ ಅಂತಂದ್ರೆ ವಿಶೇಷಣ ವಿಶೇಷಣಗಳು. ಯಾರ ವಿಶೇಷ ಅಂದ್ರೆ ಬ್ರಹ್ಮ ಅಷ್ಟೇ. ಅದಕ್ಕೆ ಜೀವ ಪರಮರಲ್ಲಿ ಏನದ ಅಂತಂದ್ರೆ ವಿಶೇಷಣ ವಿಶೇಷ ಭಾವವಿರುವುದು. ಜೀವ ಪರಮರಲ್ಲಿ ಭೇದವು ಅಭೇದವು ಸಿದ್ಧಿಸುವುದು. ಜೀವ ಪರಮರಲ್ಲಿ ಭೇದವು ಅಭೇದವು ಸಿದ್ಧಿಸುವುದು. ಜೀವ ಪರಮರಲ್ಲಿ ಭೇದನೂ ಅದ ಅಭೇದನೂ. ಜೀವನೇ ಪರಮನಲ್ಲ,
ಪರಮನೇ ಜೀವನ ಅಲ್ಲ. ಹೌದಲ್ರಿ? ಅಲ್ಲಿ ಭೇದ ಆದ. ಮತ್ತೆ ಪರಮನನ್ನು ಬಿಟ್ಟು ಜೀವನಿಲ್ಲ, ಜೀವನನ್ನು ಬಿಟ್ಟು ಪರಮನಿಲ್ಲ. ಅಲೆ ಸಾಗರವಲ್ಲ, ಸಾಗರವೇ ಅಲೆ ಅಲ್ಲ. ಸಾಗರಕ್ಕೆ ಅಲೆ ಅನ್ಲಕ್ ಬರಂಗಿಲ್ಲ, ಅಲೆಗೆ ಸಾಗರ ಅನ್ಲಕ್ ಬರಂಗಿಲ್ಲ. ಹೀಗಾಗಿ ಅಲ್ಲಿ ಭೇದನೂ ಆದ. ಮತ್ತ ಅಲೆ ಮತ್ತು ಸಾಗರ ಒಂದೇ ನೀರಿನಿಂದ ಆಗಿದ್ದು. ಸಾಗರದೊಳಗಿನ ನೀರು ಅಲೆ ಒಳಗದ, ಅಲೆ ಒಳಗಿದ್ದ ನೀರು ಸಾಗರದೊಳಗದ. ಹಿಂಗೆ ಅಭೇದನು ಸಾಧಿಸ್ತದ. ಬರೀ ಅದ್ವೈತ ಒಂದೇ ಇಲ್ಲ, ಅಲ್ಲಿ ಭೇದ ಭೇದ. ಜೀವ ಪರಮರಲ್ಲಿ ಭೇದವೂ ಮತ್ತು ಅಭೇದವೂ ಸಿದ್ಧಿಸುತ್ತದೆ. ಇದಕ್ಕೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತ. ಹೀಗೆ ಜೀವ ಬ್ರಹ್ಮರಿಗೆ ಭೇದಾಭೇದವನ್ನು ಒಪ್ಪುವುದರಿಂದ ಈ ಸಿದ್ಧಾಂತವನ್ನ ಶಿವಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ದ್ವೈತಾದ್ವೈತವೆಂದು ಹೇಳಲಾಗಿದೆ. ನೋಡಿ, ಈ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕ ಶಿವಾದ್ವೈತನು ಅಂತಾರ, ಶಕ್ತಿ ವಿಶಿಷ್ಟಾದ್ವೈತನು ಅಂತಾರ, ದ್ವೈತಾದ್ವೈತನು ಅಂತಾರ. ದ್ವೈತದಿಂದ ಆರಂಭವಾಗಿ ಅದ್ವೈತದ ಮುಗಿತದ ಸಾಧನೆ. ಒಂದೇ ಸಲ ಅದ್ವೈತದ ಸುದ್ದಿ ಮಾತನಾಡಿದ್ರೆ ಆಗಂಗಿಲ್ಲ. ಆರಂಭ ಆಗ್ಬೇಕಾದ್ರೆ ದ್ವೈತ ಬೇಕೇ ಅಲ್ಲ. ಅರಿವೇ ಗುರು ಅಂತೇಳಿ ಕೂತ್ರೆ ಹೆಂಗೆ ಸಾಧನೆ ಆಗ್ತದೆ? ಮೊದಲು ಗುರು ಶಿಷ್ಯ ಅಂತೇಳಿ ಇಬ್ಬರು ಕುಂದಿರ್ಬೇಕು. ಗುರು ಬೇರೆ ಶಿಷ್ಯ ಬೇರೆ ಅಂತೇಳಿ ತಿಳ್ಕೊಂಡು ಗುರು ಶ್ರೇಷ್ಠ ಶಿಷ್ಯ ಕನಿಷ್ಠ ಅಂತ ಮೊದಲು ಸ್ಟಾರ್ಟ್ ಮಾಡಬೇಕು. ಹಚ್ಚಿಕೊಂಡ ಜ್ಯೋತಿ, ಹಚ್ಚಿದ ಜ್ಯೋತಿ ಎರಡೂ ಮೊದಲು ಬೇರೆ ಬೇರೆನೆ. ಅವು ಒಂದಕ್ಕೊಂದು ಹಚ್ಕೊಂಡ ಮೇಲೆ ಎರಡೂ ಒಂದೇ ಆಗ್ತಾವ. ಈಗ ಹೆಂಗದಪ್ಪ ಅಂದ್ರೆ, ಮಗನು ತಂದೆ ಆತನಲ್ರಿ, ಯಾರಿಗೆ ತಂದೆ ಆತಾನ? ತನ್ನ ತಂದೆಗೆ ತಂದೆ ಆಗ್ತಾನೆ. ಅವನು ತನ್ನ ಮಗನಿಗೆ ತಂದೆ ಆತ. ಮಗನು ತಂದೆ ಆತಾನ ಅಂತಂದ್ರೆ ಏನದ್ರ ಅರ್ಥ ಏನು? ತನ್ನ ಮಗನಿಗೆ ತಾನು ತಂದೆ ಆತ, ಅಪ್ಪಗೆ ತಂದೆ ಆತಾನ. ಹಂಗ ತಂದೆ ಮಗ ಅನ್ನೋದು ಭೇದನೂ ಅದ, ತಂದೆ ಆಗೋದ್ರೊಳಗ ಅಭೇದನೂ ಅದ, ಎರಡೂ ಅದ ಇದ್ರೊಳಗೆ. ಹಂಗೆ ಇಲ್ಲಿ ಮೂರು ರೀತಿ, ಶಿವಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ದ್ವೈತಾದ್ವೈತ ಅಂತ ಹೇಳಿ ಇಲ್ಲಿ ದ್ವೈತನೂ ಒಪ್ಕೋಬೇಕು, ಅದ್ವೈತನೂ ಒಪ್ಕೋಬೇಕು. ದ್ವೈತದಿಂದ ನಮ್ಮ ಸಾಧನೆ ಆರಂಭ ಆಗಿ ಅದು ಅದ್ವೈತದೊಳಗೆ ಮುಗಿಬೇಕು. ಹೀಗಾಗಿ ಎಂದು ಮುಂದಾಗಿ ಉಪದೇಶಿಸಿ, ಹಾಗೆಯೇ ಈ ಸಿದ್ಧಾಂತದ ತ್ರಿವೇಣಿ ಸಂಗಮ ರೂಪವಾದ ಶಟಸ್ಥಲ ಸಿದ್ಧಾಂತವನ್ನ, ತ್ರಿವೇಣಿ ಸಂಗಮ ಅಂತಂದ್ರ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ, ಆ ಸಿದ್ಧಾಂತವನ್ನ ಸೂಕ್ಷ್ಮವಾಗಿ ಬೋಧಿಸಿ, ಈ ಶಟಸ್ಥಲ ಸಿದ್ಧಾಂತವನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಅನುಷ್ಠಾನ ಮಾಡುವರೋ ಅವರಿಗೆ ಶಿವಯೋಗಿ ಎಂದು ಹೆಸರು. ಯಾರಿಗೆ ಶಿವಯೋಗಿ ಅನ್ಬೇಕಪ್ಪ ಅಂತಂದ್ರೆ, ಶಟಸ್ಥಲ ಸಿದ್ಧಾಂತವನ್ನ ಯಾರು ಶ್ರದ್ಧೆಯಿಂದ ಅನುಷ್ಠಾನ ಮಾಡ್ತಾರ ಅವರಿಗೆ ಶಿವಯೋಗಿ ಅನ್ಬೇಕು. ಇಂಥ ಶಿವಯೋಗಿ ಹೆಂಗಿರ್ತಾನಪ್ಪ ಅಂದ್ರೆ, ನಾಣ್ಯತ್ ಪೃಶ್ಯತಿ ಯೋಗೀಂದ್ರ, ನಾಣ್ಯ ಜ್ಞಾನಾತಿ ಕಿಂಚನ, ನಾಣ್ಯ ಕ್ಷುದ್ರನೋತಿ ಸಂದೃಷ್ಟೇ ಚಿದಾನಂದಮಯೇ ಶಿವೆ ಎಂಬಂತೆ ಸರ್ವವನ್ನು ಶಿವಮಯವನ್ನಾಗಿ ಕಾಣುವನು. ಎಲಯ ರುದ್ರಮುನಿದೇವ, ಪಂಚಕೃತ್ಯಾಧಿಪತಿಯಾದ ಪರಶಿವ ಬ್ರಹ್ಮ ರೂಪದ ಲಿಂಗವೇ ಜ್ಞೇಯವೆನಿಸುವುದು. ಲಿಂಗನೇ ಜ್ಞೇಯ, ಅಂಗರೂಪಿ ಜೀವನೇ ಜ್ಞಾತೃ ಅಂದ್ರೆ ಆ ಜ್ಞೇಯ ವಸ್ತುವನ್ನು ತಿಳಿದುಕೊಳ್ಳುವನು. ಮತ್ತು ಕ್ರಮವಾಗಿ ಆ ಅಂಗ ಲಿಂಗ ಸಾಮರಸ್ಯವುಳ್ಳವನಾಗಿ ಜ್ಞಾನ ಎನಿಸುವನು. ಜ್ಞಾತೃ, ಜ್ಞಾನ, ಜ್ಞೇಯ ಅಂತೇಳಿ ಹಿಂಗೆ ಹೇಳಿದರು. ಹೀಗೆ ಜೀವನು ತನ್ನ ಅನೇಕ ಜನ್ಮಗಳಿಂದ ಅರ್ಜಿಸಿದ ಬಹುವಿಧ ಪುಣ್ಯ ಕರ್ಮ ಫಲದಿಂದ ಏನಾತನ
ಗುರು ಕರುಣೆ ಪಡೆದು ಲಿಂಗಾಂಗ ಸಾಮರಸ್ಯ ಸಿದ್ಧಿಯನ್ನು ಪಡೆಯುವನು ಎಂದು ಬೋಧಿಸಿದರು. ಒಬ್ಬ ಜೀವ ಹೆಂಗಾತನಪ್ಪ ಲಿಂಗಾಂಗ ಸಾಮರಸ್ಯ ಸಿದ್ಧಿ ಪಡ್ಕೊಂಡು ಅವ ಶಿವಯೋಗಿ ಹೆಂಗಾಗ್ತಾನ ಅಂತಂದ್ರ ಜ್ಞಾತೃ, ಜ್ಞೇಯ, ಜ್ಞಾನ. ಜ್ಞೇಯ ಅಂತಂದ್ರೆ ಬ್ರಹ್ಮ ಶಿವ, ಜ್ಞಾತೃ ಅಂದ್ರೆ ಜೀವ. ಜೀವ ಬ್ರಹ್ಮನಾಗುವ ಸಾಧನಾ ವಿಧಾನ ಏನದಲ್ಲ ಅದೇ ಜ್ಞಾನ. ಎಷ್ಟು ಸರಳ ಹೇಳ ನೋಡ್ರಿ. ಜ್ಞಾತೃ ಅಂದ್ರೆ ಜೀವ, ಜ್ಞೇಯ ವಸ್ತು ಅಂದ್ರೆ ಬ್ರಹ್ಮ, ಮತ್ತು ಜ್ಞಾತೃ ಜ್ಞಾನ ಅಂದ್ರ ಈ ಜೀವ ಬ್ರಹ್ಮನಾಗುವ ಸಾಧನಾ ವಿಧಾನ ಏನವಲ್ಲ ಅದೇ ಜ್ಞಾನ. ಮತ್ತೆ ಅದಕ್ಕೇನಾಗಬೇಕು? ಜ್ಞಾತೃ ಜ್ಞಾನ ಜ್ಞೇಯ ಮೂರೂ ಹೋಗ್ಬೇಕು, ಹೋಗಿ ಒಂದೇ ವಸ್ತು ಆಗ್ಬೇಕು. ಎಲ್ಲಿ ತನಕ ಜ್ಞಾನ ಇರ್ತದ, ಎಲ್ಲಿ ತನಕ ಜ್ಞಾತೃ ಇರ್ತಾನ, ಎಲ್ಲಿ ತನಕ ಜ್ಞೇಯ ಅಂತ ಇರ್ತದ, ಅಲ್ಲಿ ತನಕ ಭೇದನೆ ಇರ್ತದ. ಅವು ಮೂರು ಹೋಗಿ ಒಂದೇ ವಸ್ತು ಆಗ್ಬೇಕು. ಅಖಂಡ ಲಿಂಗ ಅಂಗ ಅನ್ನೋವೆರಡು ಹೋಗಿ ಒಂದೇ ಆಗಬೇಕು, ಸಮರಸ ಆಗಿ ಒಂದೇ ಆಗಬೇಕು. ಈ ರೀತಿ ಸಾಧಕನ ಸಾಧನಾ ವಿಧಾನವನ್ನು ಕುರಿತು ಚೆನ್ನಾಗಿ ಹೇಳಿದ್ದಾರೆ. ನಾಳೆ ರುದ್ರಮುನಿ ದೇವರಿಗೆ ಪಟ್ಟಾಧಿಕಾರ. 44-45-46 ಆಯ್ತು. ಇದೇನು ಬುಕ್ ಮುಗಿಲಕ್ಕೆ ಬಂತು ಅಲ್ಲ, ಒಂದು ದಿನ ಅಥವಾ 2 ದಿನ ಮುಗಿತು. ಯಾರಿಗಾರ ಇದು ಅಗತ್ಯಕೃತ ರೇಣುಕೇಂದ್ರಾಷ್ಟಕ ಹೇಳಕ್ ಬರ್ತಿತ್ತಂದ್ರ ಪ್ರಾಕ್ಟೀಸ್ ಮಾಡ್ರಿ. ಶ್ರೀಕರೋತ್ತಮ ಕೊಲ್ಲಿಪಾಕಿ ಸುಸೋಮನಾಥ ಸಮದ್ಭವ ಲೋಕ ಸಂಚಯ ಪಾಲನೈ ಕವಿ ನಿದ್ರ ಮಾನಸ ಪಂಡಿತ ಅಂತೇಳಿ ಹಿಂಗೇನ್ರಿ ಅಂದಕ್ ಬರ್ತಿತ್ತಂದ್ರೆ ನೋಡ್ರಿ, ಇದ್ರೊಳಗೆ ಬುಕ್ನಾಗ ಅದ ನೋಡ್ರಿ, ಭಾಗ 1 ಪೇಜ್ ನಂಬರ್ ಇದ್ರಾಗೆ ಅದಲ್ಲ 57 ಪೇಜ್. ಅಗಸ್ತ್ಯಕೃತ, ಅಗಸ್ತ್ಯ ಮಹರ್ಷಿ ರೇಣುಕನ ಬಗ್ಗೆ ಬರೆದಂತ ಅಷ್ಟಕ, ರೇಣುಕೇಂದ್ರ ಅಷ್ಟಕ. ರೇಣುಕೇಂದ್ರಾಷ್ಟಕ ಅಂತ ಅದು. ಇಂದ್ರ ಅಂದ್ರೆ ಒಡೆಯ, ರೇಣುಕ ಮಾಲಕರ ಬಗ್ಗೆ ಹೇಳಿದ ಅಷ್ಟಕ. ಇದು ಹೆಂಗ ಅದಾವಲ್ರಿ, ಬೇರೆ ಅಷ್ಟಕಗಳದಾವಲ್ಲ, ಬ್ರಹ್ಮ ಮುರಾರಿ ಸುರಾರ್ಪಿತ ಲಿಂಗಂ, ಅದೇ ಟೈಪ್ ಇದನ್ನು ಅನ್ನೋದು. ಕಾಂಚನೋಜ್ವಲ ಕಾಂತಿ ಸಂಚಯ ಚಂಚದಂಗ ವಿಭಾಸುರ ಪ್ರಾಂಚದೀಪ್ಸಿತಂ ಚಂಚು ಪಂಚ ಸುವರ್ಣ ವಜ್ರಸನಾಂಚಲ. ಇವೇನು ಅರ್ಥ ಗೊತ್ತಿದ್ರೆ ಚಂದ, ಅರ್ಥ ಗೊತ್ತಿರೋದು ಏನಾರ ಹಾಡಿದ್ರೆ ನಮಗ ಪಸಂದ ಆಗಲ್ಲ. ಮತ್ತ ವಿಭೀಷಣ ಕೂಡ ಬರ್ದದ್ದದ ರೇಣುಕಾಚಾರ್ಯರ ಸ್ತುತಿ. ವಿಭೀಷಣ ಸಹಿತ ರೇಣುಕಾಚಾರ್ಯರ ಬಗ್ಗೆ ಸ್ತುತಿ ಮಾಡ್ಯಾರ. ಇಷ್ಟೆಲ್ಲ ಇದ್ದಾಗೂ ಸಹಿತ ಇದನ್ನು ಬಾಯಿ ತೆರೆದು ಪಬ್ಲಿಕ್ ಮಾಡೋದ್ ಬಿಟ್ಟು ಸುಮ್ ಕುಂತು ಸಿಕ್ಕವರೆಲ್ಲ ರೇಣುಕರು ಯಾವ ಕಾಲದವರು ಚಂದ ತಿಳಿಸಿ ಹೇಳಿದ್ರ ಮಂದಿ ಯಾಕೆ ಹಿಂಗ ಉಲ್ಟಾ ಕ್ವಶನ್ ಕೇಳ್ತಾರ್ರಿ? ಜನರ ಮಾನಸದೊಳಗ ಈ ತತ್ವವನ್ನ ಚೆನ್ನಾಗಿ ಬಿತ್ತಿದ್ರ ಜನರಿಗೆ ಕನ್ಫ್ಯೂಸ್, ನಮಗೆ ಕನ್ಫ್ಯೂಸ್ ಅದ, ಜನರಿಗೆ ನಮಗೆ ಸ್ವಚ್ಛ ಗೊತ್ತಿಲ್ಲ. ಅದಕ್ಕೆ ಏನಾಗ್ಯಾವ ಅಂದ್ರ
ಯಾರ್ಯಾರಿಗೋ ದೊಡ್ಡವರು ಮಾಡ್ಲಿಕ್ಕೆ ಹೋಗಿ ಕಾಲಿಗೆ ಬಿದ್ದು ಅವ್ರೇನು ದೊಡ್ಡವರಿಲ್ಲ, ಏನು ದೊಡ್ಡ ಕೆಲಸ ಮಾಡ್ಲಕತ್ತಿಲ್ಲ. ಅದೇ ಸಮಸ್ಯೆ. ಇವೆಲ್ಲ ಎಷ್ಟು ಪೆಂಡಿಂಗ್ ಕೆಲಸ ಅದ ಅವ್ರು ಮಾಡಬೇಕಾಗಿದ್ದು. ಏನಿಲ್ಲ. ಹಂಗಂತ ನಾವೇ ಏನು ಘನಕಾರ್ಯ ಮಾಡ್ಲಕತ್ತೀವಿ ಅಂತಲ್ಲ. ಇವೆಲ್ಲ ಜನಮಾನಸದೊಳಗ ಜನರ ನಾಲಿಗೆ ಮೇಲೆ ಈ ವಿಚಾರಗಳು ಪುಟಿತಿರ್ಬೇಕು. ಹಾಂಗೆ ಅವರು ಪ್ರಚಾರ ಮಾಡಬೇಕು, ಅಧ್ಯಯನ ಮಾಡಬೇಕು, ಓದಬೇಕು, ಹೇಳಬೇಕು. ಏನು ಸಿದ್ಧಾಂತ ಶಿಖಾಮಣಿಯನ್ನೇ ಪ್ರಚಾರ ಮಾಡಿದ್ದು. ಎಂಥ ಕೊರತೆ ರೀ ಇದು, ಎಂಥ ಲೋಪ. ಇದು ಏನಾಗ್ಯದ್ರಿ, ಸಿದ್ಧಾಂತ ಶಿಖಾಮಣಿ ದೊಡ್ಡ ಗ್ರಂಥ ಆದ್ರಿ. ಅದ್ರಾಗ ಕೆಲವು ಸಣ್ಣ ಸಣ್ಣ ಭಾಗ ಮಾಡಿ ಸ್ವಲ್ಪ ಮೊದಲು ಸಣ್ಣ ಇತ್ತು ಅಂದ್ರೆ ಭಾಗಗಳು, ಈಗ ದೊಡ್ಡದು ಮಾಡಿ ಇದಾಗ್ಯದ್ರಿ. ಈಗ ಏನು ಮಾಡೋದು ಬೇಡ್ರಿ. ಅದ್ರೊಳಗೆ ಏನ್ ಶ್ಲೋಕ ಅದಾವ ಒಂದ್ ಸ್ವಲ್ಪ ಅರ್ಥ ತಿಳ್ಕೊಂಡು ತಮಗೆ ತಿಳಿದಂಗೆ ಹೇಳಿದ್ರೆ ಸಾಕಾಗ್ಯದ. ಆ ದೊಡ್ಡ ಗ್ರಂಥ ತಗೊಂಡು ಎಲ್ಲ ಕಟಿ ತುಂಬಿಸ್ಯಾರ ಅದ್ರೊಳಗ. ಅದು ಗ್ರಂಥ ಸಣ್ಣದೇ ಅದ, ಒಳಗೆ ತುಂಬಿಸ್ಯಾರಂತ ಪರಿ ಅದು ಇದು ಏನೇನೋ ಸೇರಿಸಿ. ಅದು ಏಟಿರ್ಬೇಕು ಆಚೆ ಅದು. ಉನ್ನತ ಮಟ್ಟದ ಅನುಭವ ಕಥೆಗಳು, ಅನುಭವಕ್ಕೆ 1700 ಶ್ಲೋಕ ಭಗವದ್ಗೀತೆ ಇದ್ರೆ ಅದ್ರ ಡಬಲ್ ಅದ. 1330 ಶ್ಲೋಕ ಅದಾವ. 1330 ಶ್ಲೋಕದಾಗ ದಿನ 1-2 ಶ್ಲೋಕದ ಅರ್ಥ ಹೇಳಿದ್ರ 2 ವರ್ಷ ಬೇಕು ಸಿದ್ಧಾಂತ ಶಿಖಾಮಣಿ ಮುಗಿಲಿಕ್ಕೆ. ನಾವೇ ಸಿದ್ಧಾಂತ ಶಿಖಾಮಣಿ ಹಿಡ್ಕೊಂಡೇವ ಅಂತಂದ್ರೆ 1 ಶ್ಲೋಕ 8 ದಿನ ಆದ್ರೂ ಮುಗಿಲಾರ್ದಂಗೆ ಹೇಳ್ತೇವೆ. ಮತ್ತ ಅದೇ ಸಾಧನೆ ಒಳಗ ಮುಳುಗಿದವರು ಇನ್ನ ಎಷ್ಟು ಹೇಳ್ಬೋದು. ಒಂದೊಂದು ಶ್ಲೋಕದೊಳಗೆ 10 ವಜ್ರದಂತಹ ಶಬ್ದಗಳು ಸೇರ್ತಾರೆ. ಆ ಶಬ್ದಗಳನ್ನು ವಿಶ್ಲೇಷಣೆ ಮಾಡ್ಕೋತ ಆದ್ರೆ 1 ಶ್ಲೋಕ 1 ವಾರ ಹಿಡಿತದೆ ನಮಗೆ. ಶಿವಸ್ತುತಿಲಿಂದ ಹೊರಗೆ ಬಂದಿಲ್ಲ ನಾವು ಇನ್ನ. ಚಾಲು ಮಾಡಿ ಎಷ್ಟು ದಿನ ಆಯ್ತು. ಇನ್ನು ಶಕ್ತಿ ಸ್ತುತಿ ಯಾವಾಗ ಓದ್ತೀವೋ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಇದು ಮುಗಿದ್ಮೇಲೆ ಭಾಗ 2 ಮುಗಿಸಿಬಿಟ್ರೆ ಸಾಕಲ್ಲ, ಮುಗಿತವು. ಭಾಗ 3 ಮುಗಿದದ, ಭಾಗ 1 ಮುಗೀತು. ಭಾಗ 2 ಏನು ಹೇಳ್ತಾರೆ ನೋಡಿ. ಅದೊಂದು ಮುಗಿಸ್ತೇವೆ ಅಂತಂದ್ರೆ ಭಾರಿ ಪವರ್ಫುಲ್ ಆಗಿಬಿಡ್ತೀರಿ. ಈ ರೇಣುಕರ ವಿಷಯದೊಳಗೆ, ಸಿದ್ಧಾಂತ ಶಿಖಾಮಣಿ ವಿಷಯದೊಳಗೆ ಎಲ್ಲ ಏನಂತೀರ, ಸಂಶೋಧನಾತ್ಮಕ ವ್ಯಕ್ತಿಗಳಾಗಿಬಿಡ್ತೀರಿ.